ರಾಮಾಯಣ ಸಿನಿಮಾದಿಂದ ಬಿಡುಗಡೆಗೂ ಮುನ್ನ ಹೊರಬಿತ್ತು ಶಾಕಿಂಗ್ ಅಪ್ಡೇಟ್ಸ್. ಚಿತ್ರ ನಿರ್ಮಾಣಕ್ಕೆ 4,000 ಕೋಟಿ ಎಲ್ಲಿಂದ ಬಂತು? ರಾಮಾಯಣ ಸಿನಿಮಾ ಆರಂಭದಿಂದಲೂ ಕೂಡ ಅದರ ಭಾರಿ ಬಜೆಟ್ ಮತ್ತು ದೊಡ್ಡ ತಾರಾ ಬಳಗದ ಕಾರಣದಿಂದ ಗಮನವನ್ನ ಸೆಳೀತಾ ಇದೆ. ರಣಬೀರ್ ಕಪೂರ್ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇರುವ ಈ ಸಿನಿಮಾ 4,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾಗ್ತಾ ಇದೆ ಎನ್ನುವಂತಹ ಸುದ್ದಿ ಎಲ್ಲರಿಗೂ ಕೂಡ ಅಚ್ಚರಿಯನ್ನ ತಂದಿದೆ. ನಿರ್ದೇಶಕ ನಿತೇಶ್ ತಿವಾರಿ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿರುವಂತಹ ಈ ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ಸುದ್ದಿಯಲ್ಲಿದೆ. ರಣಬೀರ್ ಕಪೂರ್ ರಾಮನ ಪಾತ್ರದಲ್ಲಿ, ಸನ್ನಿ ಡಿಯೋಲ್ ಹನುಮನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ಇನ್ನುಳಿದ ತಾರಾ ಬಳಗವು ಬಹಳ ದೊಡ್ಡದಾಗಿದ್ದು, ಪ್ರತಿದಿನವೂ ಈ ಸಿನಿಮಾದ ಕುರಿತಂತೆ ಹೊಸ ಚರ್ಚೆಗಳು ಕೇಳಿ ಬರ್ತಾ ಇದೆ. ಆದರೆ ಸಿನಿಮಾದ ಅತಿ ದೊಡ್ಡ ಆಘಾತವೇನೆಂದರೆ, ಇಷ್ಟು ದೊಡ್ಡ 4,000 ಕೋಟಿ ಬಜೆಟ್ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ. ಚಿತ್ರದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಇತ್ತೀಚೆಗೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅವರು ಸಿನಿಮಾವನ್ನ ಜಗತ್ತಿನಾದ್ಯಂತ ಪ್ರದರ್ಶಿಸಲು ಬಯಸುವುದಾಗಿ ಹೇಳಿದ್ದಾರೆ. ಆದರೆ ಹಣಕಾಸಿನ ಮೂಲದ ಬಗ್ಗೆ ಕೇಳಿದಾಗ ಅಚ್ಚರಿಯ ಉತ್ತರವನ್ನ ನೀಡಿದ್ದಾರೆ. ಈ ಚಿತ್ರ ನಿರ್ಮಾಣಕ್ಕೆ ನಾನು ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡಿಲ್ಲ, ಹೊರಗಿನ ಮೂಲಗಳಿಂದ ಹಣ ಕೂಡ ತಂದುಕೊಂಡಿಲ್ಲ. ನಾನು ಹೇಗೆ ಹಣ ವ್ಯವಸ್ಥೆ ಮಾಡಿದ್ದೇನೆ ಎನ್ನುವುದರ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ನಮಿತ್ ಅವರ ಪ್ರಕಾರ ಸಿನಿಮಾ ಆರಂಭವಾದಾಗಲೇ ಅನೇಕರು ಅವರಿಗೆ ಇಷ್ಟು ದೊಡ್ಡ ಸಿನಿಮಾ ಹೇಗೆ ನಿರ್ಮಿಸುತ್ತೀರಿ, ಹಣ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಅವರು ಯಾವುದೇ ಕಾರಣಕ್ಕೂ ಯೋಜನೆಯನ್ನ ನಿಲ್ಲಿಸದೆ ಈಗಾಗಲೇ ಚಿತ್ರದ ಮೊದಲ ಭಾಗವನ್ನ ಬಹುತೇಕ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ದಾರೆ. ಹಣಕಾಸಿನ ಪ್ರಶ್ನೆಗೆ ಉತ್ತರ ನೀಡಿದ ಅವರು, ಅಭಿಮಾನಿಗಳಲ್ಲಿ ಮತ್ತಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ನಾನು ಪ್ರತಿದಿನ ಬಜೆಟ್ ನೋಡುವುದಿಲ್ಲ. ನನಗೆ ಮುಖ್ಯವಾದದ್ದು ಸಿನಿಮಾವನ್ನ ನಿಜವಾಗಿ ರೂಪಿಸುವುದಷ್ಟೇ. ನನ್ನ ಕನಸಿನ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ನಮಿತ್ ಮಲ್ಹೋತ್ರಾ ಅವರ ಪ್ರಕಾರ ರಾಮಾಯಣ ಕೇವಲ ಒಂದು ಸಿನಿಮಾ ಅಥವಾ ವ್ಯಾವಹಾರಿಕ ಪ್ರಾಜೆಕ್ಟ್ ಅಲ್ಲ, ಅದು ಅವರ ಜೀವನಕ್ಕೆ ಹೊಸ ಉತ್ಸಾಹವನ್ನ ನೀಡಿದಂತಹ ಯೋಜನೆ. ಸಿನಿಮಾವನ್ನ ಹೇಗಾದರೂ ಪ್ರಪಂಚದ ಮಟ್ಟದಲ್ಲಿ ಪ್ರಸ್ತುತಪಡಿಸಬೇಕು ಎನ್ನುವಂತಹ ಗುರಿ ಅವರದ್ದಾಗಿದೆ. 4,000 ಕೋಟಿ ಬಜೆಟ್ನ ಮೂಲ ಇನ್ನೂ ಸ್ಪಷ್ಟವಾಗದೇ ಇದ್ರೂ ಕೂಡ ನಿರ್ಮಾಪಕರ ಸಮರ್ಪಣೆ ಮತ್ತು ದೃಢತೆಯೇ ಈ ಯೋಜನೆಯನ್ನ ಮುಂದಕ್ಕೆ ಸಾಗಿಸ್ತಾ ಇದೆ ಎನ್ನುವುದು ಖಚಿತವಾಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.